ಸಂತ್ರಸ್ತ ಕೊಟ್ಟಂತಹ ದೂರಿನ ಬೆನ್ನಲ್ಲೇ ಆರೋಪಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ವಾಯ್ಸ್ ಟೆಸ್ಟ್ ಅನ್ನ ಕೂಡ ಸಿಐಡಿ ಅಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ಬಿಕಾಸ್ ಸಾಕಷ್ಟು ವಿಡಿಯೋ ಮೆಸೇಜಸ್, ವಾಯ್ಸ್ ಕಾಲ್ ಎಲ್ಲವೂ ಎಕ್ಸ್ಚೇಂಜ್ ಆಗಿರೋದ್ರಿಂದ ಅದರ ಅಥೆಂಟಿಸಿಟಿ ಏನು ಅನ್ನೋದನ್ನ ಸಿಐಡಿ ಅಧಿಕಾರಿಗಳು ತಿಳ್ಕೊಳ್ಬೇಕಾಗತ್ತೆ. ಹೀಗಾಗಿ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೊಳೆನರಸೀಪುರದ ಸೂರಜ್ ತೋಟದ ಮನೆಯಲ್ಲೂ ಕೂಡ ಸ್ಥಳ ಮಹಜರ ಆಗುತ್ತೆ. ಆ ತೋಟದ ಮನೆಯಲ್ಲೇ ದೌರ್ಜನ್ಯ ಆಗಿರೋದು ಅನ್ನೋದು ಸಂತ್ರಸ್ತ ಕೊಟ್ಟಿದ್ದಂತಹ 12ರಿಂದ 14 ಪುಟಗಳ ಕಾಪಿ ಏನಿತ್ತು, ಕಂಪ್ಲೇಂಟ್ ಕಾಪಿನಲ್ಲಿ ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಅಲ್ಲೂ ಕೂಡ ಪಂಚನಾಮೆಯನ್ನ ಮಾಡೋದಕ್ಕೆ ಸಿಐಡಿ ಅಧಿಕಾರಿಗಳು ಬೇಕಾಗಿರುವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟಿಗೆ ಈ ಕುರಿತು ಎಸ್ಪಿಪಿ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮೆಡಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಬೇಕಾಗಿರೋ ತಯಾರಿ ವೈದ್ಯಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳಿಂದ ಆಗ್ತಾ ಇದೆ. ಈಗಾಗಲೇ ಸಂತ್ರಸ್ತನಿಗೆ 15ಕ್ಕೂ ಹೆಚ್ಚು ಮಾದರಿಯ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡೋ ಕೆಲಸ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಈ ಮೆಡಿಕಲ್ ಟೆಸ್ಟ್ ಇವತ್ತೇ ಪರ್ಫಾರ್ಮ್ ಆಗುತ್ತಾ ಅಥವಾ ನಾಳೆ ನಾಡಿದಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮತ್ತೆ ಮೆಡಿಕಲ್ ಟೆಸ್ಟ್ನಲ್ಲಿ ಏನನ್ನೆಲ್ಲ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ? ಮಮತಾ, ಏನಂದರೆ ಇವತ್ತು ಅವರನ್ನು ಹಾಜರುಪಡಿಸಿ ಮೆಡಿಕಲನ್ನು ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಇವತ್ತು ಪ್ರಕ್ರಿಯೆಗಳು ಕೋರ್ಟ್ನಲ್ಲಿ ತಡವಾದ ಹಿನ್ನೆಲೆಯಲ್ಲಿ ಮತ್ತೆ ನಾಳೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಂದು ಮನವಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಮನವಿಯನ್ನು ಸಲ್ಲಿಸ್ತಾರೆ. ಮನವಿಯನ್ನು ಸಲ್ಲಿಸಿದ ಬಳಿಕ ಬೋರಿಂಗ್ ಆಸ್ಪತ್ರೆಯಲ್ಲಿ ಯಾವತ್ತು ಅದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ, ಆ ಅವಕಾಶಗಳಾದ ಆದ ಬಳಿಕ ಅವರನ್ನು ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸುವಂಥದ್ದು. ಈಗಾಗಲೇ ಸಂತ್ರಸ್ತ ಯುವಕನನ್ನು ನಿನ್ನೆ ಬೆಳಗ್ಗೆ ಸರಿಸುಮಾರು 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರು. ಸರಿಸುಮಾರು 15 ಮಾದರಿಯ ಟೆಸ್ಟ್ಗಳನ್ನು ಮಾಡಿದ್ರು. ಅಂದರೆ ಫೊರೆನ್ಸಿಕ್ ಟೆಸ್ಟ್ಗಳಿರ್ಬೋದು ಮತ್ತು ಆತನ ದೇಹದ ಮೇಲಾಗಿರುವಂಥ ಗಾಯದ ಗುರುತುಗಳು ಮತ್ತು ಬೇರೆ ಪ್ರಕ್ರಿಯೆಗಳಿರುತ್ತೆ. ಆ ಪ್ರಕ್ರಿಯೆಗಳನ್ನೆಲ್ಲ ಕೂಡ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಮಾಡಿರುವಂಥದ್ದು. ಅಂದರೆ ಸಂತ್ರಸ್ತ ಯುವಕನಿಗೆ ಯಾವ್ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡಬೇಕು ಆ ರೀತಿಯ ಟೆಸ್ಟ್ಗಳಾಗಿದ್ದಾವೆ. ಈಗ ಆರೋಪಿ ಸ್ಥಾನದಲ್ಲಿರುವಂಥ ಸೂರಜ್ ರೇವಣ್ಣ ಇದ್ದಾರೆ. ಸೂರಜ್ ರೇವಣ್ಣಗೂ ಕೂಡ ಒಂದಷ್ಟು ಟೆಸ್ಟ್ಗಳನ್ನು ಮಾಡಬೇಕು. ಯಾಕೆಂದರೆ ಇದೊಂದು ಅಸಹಜ ಲೈಂಗಿಕ ಕ್ರಿಯೆ, ಲೈಂಗಿಕವಾಗಿ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿಬಂದಿರುವಂಥದ್ದು. ಅದಕ್ಕೆ ಪೂರಕವಾದ ಟೆಸ್ಟ್ಗಳೇನಿರುತ್ತೆ ಆ ಟೆಸ್ಟ್ಗಳನ್ನೆಲ್ಲ ಕೂಡ ಮಾಡಬೇಕು ಅಂತೇಳಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ಇನ್ನೊಂದು 2-3 ದಿನದೊಳಗಡೆ ಸೂರಜ್ ರೇವಣ್ಣ ಅವರ ಮೆಡಿಕಲ್ ಟೆಸ್ಟ್ ಕೂಡ ಆಗುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.